ಭಾಳ ನೋವಾಗುತ್ತೆ. ನನಗೆ ತುಂಬ ಪುಟ್ಟಣ ಕಣಗಲ್ ತುಂಬ ಫೇವ್ರೆಟ್ ಡೈರೆಕ್ಟರ್. ಅದಾದಮೇಲೆ ನಂಗೆ ತುಂಬ ಇಷ್ಟವಾದ ಡೈರೆಕ್ಟರ್ ಅಂದರೆ ಕಾಶಿನಾಥ್ ಅವರು. ಅವ್ರ ಡೈರೆಕ್ಷನ್ ಆ್ಯಕ್ಟ್ ಮಾಡಬೇಕಂತ ಭಾಳ ಆಸೆ ಪಡ್ತೀನಿ. ಯಾಕಂದರೆ ಅವ್ರು ಮಾಡಿದಂಥ ಸಿನಿಮಾ ಎಲ್ಲ ನೋಡಿದಾಗ ಆ್ಯಂಡ್ ಅವರು ನಾಯಕ ನಟರಾಗಿ ಬಂದರು. ಒಂದು ಅವರಲ್ಲಿ ನಂಗೆ ತುಂಬ ಇಷ್ಟವಾಗಿದೆ ಅಂದರೆ ಅವ್ರ ವಾಯ್ಸ್ ಒಂದು ಇನ್ನಸೆನ್ಸ್, ತುಂಬ ತುಂಬ ಇನ್ನಸೆಂಟಾಗಿ ಮಾತಾಡ್ತಾರೆ. ಇನ್ನಸೆನ್ಸ್ಲಿ ಒಂದು ಎಮೋಷನ್ಸ್ ಇರುತ್ತೆ. ಸೊ ಅದು ತುಂಬ ಇಷ್ಟವಾದ ವಿಷಯ. ಹ್ಯೂಮರ್ ವಿತ್ ಎಮೋಷನ್ಸ್. ಐ ಥಿಂಕ್ ತುಂಬ ಒಳ್ಳೆ ನಟ. ಆಮೇಲೆ ನಮ್ಮ ಇಂಡಸ್ಟ್ರಿಗೆ ತುಂಬ ಬೇಕಾಗಿತ್ತು. ಅಬೌವ್ ಆಲ್ ನಟನಿಗಿಂತ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವಾಗ ಮೀಟ್ ಮಾಡಿದಾಗಲೂ ಆ ಒಂದು ಪ್ರೀತಿ ವಿಶ್ವಾಸ ಆಗಿರೋ ತುಂಬ ಕಾಡ್ತಾ ಇರ್ತಾರೆ. ಇವತ್ತು ಬೆಳಗ್ಗೆ ನಮಗೆ ನ್ಯೂಸ್ ಬಂದಾಗಲೂ ನಂಬಕ್ಕೆ ಆಗಿಲ್ಲ. ಅಂದರೆ ಹೆಂಗೆ ಸಡನ್ನಾಗಿ ಹೆಂಗೆ ಅಂತ ನನಗೂ ಹುಷಾರಿಲ್ಲ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಇನ್ನೂ ಕಾಶಿನಾಥ್ ಅವ್ರನ್ನ ಇನ್ನೂ ನಮ್ಮ ಏನೊಂದು ಎಷ್ಟು ಏಜ್ ಅವರು ಇವಾಗ 65 ಅಂದರೆ ಇಷ್ಟು ಅದು ಹೋಗಂಥ ವಯಸ್ಸಲ್ಲ. ಸಡನ್ನಾಗಿ ಬಂದು ಹಿಂಗೆ ಅಂದಾಗ ನಮಗೊಂದು ತುಂಬಾ ನೋವಾಯಿತು. ಬೆಳಗ್ಗೆ ಮೇಕಪ್ ಹಾಕಿ ಶೂಟಿಂಗ್ ಬಂದಿದ್ದು ಸುದೀಪ್, ನಾವು ಎಲ್ಲ ಅವಾಗ ನ್ಯೂಸ್ ಗೊತ್ತಾದ ಇಮಿಡಿಯೇಟಾಗಿ ಇಲ್ಲ ಬೇಡ ಹೋಗಿ ನೋಡ್ಕೊಂಬರೋಣ ಅಂತ ಭಾಳ ನೋವಾಯಿತು. ಆ್ಯಂಡ್ ಇಟ್ ವಾಸ್ ವೆರಿ ಶಾಕಿಂಗ್. ಫಸ್ಟ್ ಆಫ್ ಆಲ್ ಇಟ್ ವಾಸ್ ವೆರಿ ಶಾಕಿಂಗ್, ಸರ್ಪ್ರೈಸ್, ಶಾಕಿಂಗು. ಯಾಕೆ ಹೆಂಗೆ ಸಾಕಷ್ಟು ಹೊಸ ಪ್ರತಿಭೆಗಳು ಕೂಡ ಕೊಟ್ಟಿರುವಂಥದ್ದು ಮತ್ತು ಚಿತ್ರರಂಗದಲ್ಲೇ ಅವರಿಗೆ ಆದಂಥ ಒಂದು ಅಭಿಮಾನ. ವಿ ಕ್ಯಾನ್ ಕಾಲ್ ಎಮ್ ಅ ಲೆಜೆಂಡ್ ಅಂತ ಕರೆದು ತಪ್ಪಾಗಲ್ಲ. ಕಾಶಿನಾಥ್ ಸಿನಿಮಾ ವಾಸ್ ಅ ಬ್ರ್ಯಾಂಡ್. ಒಂದು ಕಾಶಿನಾಥ್ ಸಿನಿಮಾ ಬ್ರ್ಯಾಂಡ್ ಅಂತಲೇ ಇತ್ತು. ಹೆಂಗೆ ಇವಾಗ ಪುಟ್ಟಣ ಕಣಗಲ್, ಸಿದ್ಲಿಂಗಯ್ಯ ಆ ಥರ ಇದ್ರು, ಆ ಥರ ಕಾಶಿನಾಥ್ ಹಿಮ್ಸೆಲ್ಫ್ ವಾಸ್ ಅ ಬ್ರ್ಯಾಂಡ್. ಸೊ ಆ ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಪರ್ಸನ್ ಹೋದಾಗ ದಟ್ಸ್ ವೈ ಐ ಕಾಲ್ಡ್ ಹಿಮ್ ಅ ಲೆಜೆಂಡ್. ಅವ್ರ ಫ್ಯಾಮಿಲಿ, ಅವ್ರ ಸನ್ನು ನಂಗೆ ತುಂಬ ಫ್ರೆಂಡ್. ಐ ಜಸ್ಟ್ ಗಿವ್ ಮೈ ಕಂಡೋಲೆನ್ಸಸ್ ಟು ಹಿಮ್. ಆ್ಯಂಡ್ ನಾವೆಲ್ಲ ಇದ್ದೀವಿ ಅವ್ರ ಜೊತೆಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದ್ರ ಮುಂಚೆ ಲಾಸ್ ಇಸ್ ಎ ಲಾಸ್. ಯಾಕಂದರೆ ದುಃಖ ಅನ್ನೋದು ಯಾರ ಕೈಲೂ ಇದು ಮಾಡೋಕ್ಕಾಗಲ್ಲ. ನಮಗೆ ಎಷ್ಟು ದುಃಖ ಇರ್ಬೇಕಾದ್ರೆ ಅವ್ರ ಮನೆಯವ್ರಿಗೆ ಎಷ್ಟು ದುಃಖ ಇರುತ್ತೆ. ದೇವರ ಶಕ್ತಿ ಕೊಡಲಿ, ತಡೆಯೋ ಶಕ್ತಿ ಕೊಡಲಿ ಅಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಥ್ಯಾಂಕ್ ಯು.